ಕಾಲದಲ್ಲಿ ಸೋಮಾರಿ ಕಾಗೆ. ಅದು ಪಕ್ಷಿಗಳ ಗ್ರಾಮ. ಅಲ್ಲಿ ಚಳಿಗಾಲ ಮುಗ್ದು ಬೇಸಿಗೆ ಕಾಲ ಶುರುವಾಗಿತ್ತು. ಒಂದಿನ ಸಂಜೆ ಸಮಯ ಆ ಊರಿನ ಮುಖ್ಯಸ್ಥರಾದ ಮಹಿಹದ್ದು ಒಂದು ಸಭೆಯನ್ನ ಕೂಡಿತ್ತು. ಆ ಸಭೆಗೆ ಲೂಸಿ ಪಾರಿವಾಳ, ಚಿಚುಕಾಗೆ, ಕುಹುಬಾತು, ಟುನಿಗುಬಚ್ಚಿ, ಚೋಟುಗಿಳಿ, ಮಕ್ಕಳಾದ ಚಿನ್ನು, ಬನ್ನು, ಬುಜ್ಜಿ ಎಲ್ರೂ ಬಂದಿದ್ರು. ಮಹಿಹದ್ದು ಗಂಭೀರವಾಗಿ, ಎಲ್ರೂ ಕೇಳಿ, ಈ ವರ್ಷ ಬಿಸಿಲು ತುಂಬಾ ಜಾಸ್ತಿ ಆಗಿರುತ್ತೆ ಅಂತ ನ್ಯೂಸಲ್ಲಿ ಹೇಳ್ತಾ ಇದ್ದಾರೆ. ಅಗ್ನಿ ನಕ್ಷತ್ರ ಬೇರೆ ಹತ್ರ ಬರ್ತಾ ಇದೆ. ಮನೇನ ತಂಪಾಗಿಟ್ಕೊಳ್ಳಕ್ಕೆ ಏನಾದ್ರೂ ಏರ್ಪಾಡು ಮಾಡ್ಕೊಳ್ಳಿ. ಹಾಗೇನೆ 2 ತಿಂಗಳಿಗೆ ಬೇಕಾಗಿರೋ ಆಹಾರನ ಸೇಕರಿಸಿ ಇಟ್ಕೊಳ್ಳಿ. ಹೌದ್ ಮಹಿ ಅವರೇ, ನಾನು ನಾಳೆಯಿಂದಾನೇ ಮಣ್ಣು ಹುಲ್ಲೆಲ್ಲಾನು ಬೆರೆಸಿ ನನ್ನ ಮನೆ ಚಾವಣಿ ಮೇಲೆ ಹಾಕ್ಬಿಡ್ತೀನಿ. ಆವಾಗ ಮನೆ ತಂಪಾಗಿರುತ್ತೆ. ಮನೆಯಲ್ಲಿ ಮಡಿಕೆಯಲ್ಲಿ ನೀರಿಡ್ತೀನಿ. ನೀರು ಕೂಡ ಆವಾಗ ತಂಪಾಗಿರುತ್ತೆ ಅಲ್ವಾ? ನಾನು ಕೂಡ ಇವತ್ತೇ ಅಡವಿಗೆ ಹೋಗಿ ಬೇಕಾದಷ್ಟು ಹಣ್ಣುಗಳನ್ನ ತಗೊಂಡ್ ಬರ್ತೀನಿ. ಜ್ಯೂಸ್ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಬನ್ನಿಗೆ ಜ್ಯೂಸ್ ಕುಡಿಯೋದಂದ್ರೆ ತುಂಬಾನೇ ಇಷ್ಟ. ಆವಾಗ ಅದನ್ನೆಲ್ಲ ಕೇಳ್ತಾ ಇದ್ದ ಲೂಸಿ ಪಾರಿವಾಳ, ಓ ಮೈ ಗಾಡ್, ಬಿಸಿಲು ಬಂದರೆ ನನ್ನ ಸ್ಕಿನ್ ಟೋನು ಬ್ಲ್ಯಾಕ್ ಆಗುತ್ತೆ. ಬ್ಲ್ಯಾಕ್ ಆದರೆ ನಾನು ನೋಡೋಕ್ಕೆ ಚೆನ್ನಾಗಿರಲ್ಲ. ಇವಾಗಲೇ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡ್ತೀನಿ. ಸನ್ಶೇಡು, ಸನ್ಕ್ರೀಮು ಎಲ್ಲನೂ ಆರ್ಡರ್ ಮಾಡಿ ಮನೇಲಿ ತಗೊಂಡು ಬಂದು ಇಟ್ಕೊಳ್ತೀನಿ. ನನಗೆ ನೀರಿದ್ರೆ ಸಾಕು. ಮನೆ ಪಕ್ಕದಲ್ಲಿ ಒಂದು ಹಳ್ಳ ತೋಡಿ ಅದರಲ್ಲಿ ನೀರು ತುಂಬಿಸಿ ಇಟ್ಬಿಡ್ತೀನಿ. ಬೆಳಗಿಂದ ಸಂಜೆ ತನಕ ಅದರಲ್ಲಿ ಈಜೊಡ್ಕೊಂಡೇ ಇರ್ತೀನಿ. ಆವಾಗ ಅದನ್ನು ಕೇಳಿಸ್ಕೊಳ್ತಾ ಇದ್ದ ಚಿಚುಕಾಗೆ, ಇನ್ನು ಬೇಸಿಗೆ ಕಾಲ ಶುರುವಾಗಿದೆ ಅಷ್ಟೇ, ಬಿಸಿಲು ಇನ್ನೂ ಬರಲೇ ಇಲ್ಲ. ಅಷ್ಟರಲ್ಲಿ ಇದನ್ನು ಮಾಡ್ಕೋಬೇಕು, ಅದನ್ನು ಮಾಡ್ಕೊಳ್ಬೇಕು ಅಂತ ಯಾಕೆಲ್ಲರೂ ಪರದಾಡ್ತಾ ಇದ್ದೀರಾ? ನಾನಂತೂ ಏನೂ ಮಾಡ್ಕೊಳ್ಳಲ್ಲ. ನನಗೆ ನಿದ್ರೆ ಬರ್ತಾ ಇದೆ. ಚೆನ್ನಾಗಿ ಹೋಗಿ ಮಲ್ಗಿ ನಿದ್ರೆ ಮಾಡ್ತೀನಿ. ನನ್ನ ಮನೇಲಿ ಗಾಳಿ ಚೆನ್ನಾಗಿ ಬೀಸುತ್ತೆ. ಚಿಚು, ಸೋಮಾರಿತನದಿಂದ ಮಾತಾಡಬೇಡ. ಇವಾಗ ಗಾಳಿ ಬೀಸ್ತಾ ಇದೆ, ನಾಳೆ ಬಿಸಿ ಗಾಳಿ ಬೀಸುತ್ತೆ. ನನ್ನ ಮಾತು ಕೇಳೋ, ಮನೇನ ಸರಿ ಮಾಡ್ಕೊ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಈ ಫ್ರೀ ಅಡ್ವೈಸ್ ಎಲ್ಲ ನನಗೇನು ಬೇಕಾಗಿಲ್ಲ. ನಾನು ಏನೂ ಮಾಡಲ್ಲ. ನನ್ನ ಮನೆ ತುಂಬಾ ಚೆನ್ನಾಗಿದೆ. ಬಾರೋ ಚಿನ್ನು, ನಾವಿಬ್ರು ಹೋಗಿ ಮಲ್ಗೋಣ. ಚಿಚುಕಾಗೆ ಕೋಪ ಮಾಡ್ಕೊಂಡು ಚಿನ್ನುನ ಕರ್ಕೊಂಡು ಮನೆಗೆ ಹೋಗಿ ಮಲ್ಗಿ ನಿದ್ರೆ ಮಾಡಿದ್ಲು. ಆದರೆ ಉಳಿದ ಪಕ್ಷಿಗಳು ಎಲ್ಲರೂ ಕೂಡ ಮಹಿಹದ್ದು ಹೇಳಿದ ಮಾತನ್ನು ಕೇಳಿದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಬಿಸಿಲು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾನೆ ಇತ್ತು. ಒಂದಿನ ಹಗಲು 12 ಗಂಟೆಗೆ ಟುನಿ ಹಾಗೂ ಚೋಟು ಇಬ್ರು ಸೇರಿ ಮನೆನ ತಂಪಾಗಿಟ್ಕೊಳ್ಳಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡಿದ್ರು. ಆದ್ರೆ ಚಿಚುಕಾಗೆ, ಚಿನ್ನುಕಾಗೆ ಇಬ್ರು ಮರದ ನೆರಳಲ್ಲಿ ಮಲ್ಕೊಂಡು ಪಾಪ್ಕಾರ್ನ್ ಇಟ್ಕೊಂಡು ತಿಂತಾ ಇದ್ರು. ಏನೇ ಟುನಿ ಇದು, ಹಗಲು 12 ಗಂಟೆಗೆ ಈ ಬಿಸಿಲಲ್ಲಿ ಯಾಕಷ್ಟು ಕಷ್ಟಪಡ್ತಾ ಇದೀಯಾ? ನನ್ನ ನೋಡು, ನೆರಳಲ್ಲಿ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಪಾಪ್ಕಾರ್ನ್ ತಿಂತಾ ಇದ್ದೀನಿ ಅಂತ. ಅದನ್ನು ಕೇಳಿದ ಟುನಿಗುಬಚ್ಚಿ, ಇವಾಗ ಕಷ್ಟಪಟ್ರೆ ನಾಳೆ ನೆಮ್ಮದಿಯಿಂದ ಇರ್ಬೋದು ಚಿಚು. ಇವಾಗ ನಿಂತರ ಪಾಪ್ಕಾರ್ನ್ ತಿಂದ್ಕೊಂಡು ಕೂತ್ಕೊಂಡಿದ್ರೆ ನಾಳೆ ಬಿಸಿಲಲ್ಲಿ ಕಷ್ಟಪಡ್ಬೇಕಾಗುತ್ತೆ. ಚಿಚು, ನನ್ನ ಮಾತು ಕೇಳು. ಬನ್ನು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾವು ಹಣ್ಣು ತಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀವಿ. ನೀನು ಕೂಡ ಆ ರೀತಿ ಏನಾದರೂ ಮಾಡ್ಬೋದಲ್ವಾ? ಹೌದಂಟಿ, ಬೇಸಿಗೆ ಕಾಲದಲ್ಲಿ ದಾಹ ಆದರೆ ಫ್ರೂಟ್ ಜ್ಯೂಸ್ನ ಕುಡಿಬೋದಲ್ವಾ? ನಿಮ್ಮ ಹತ್ರ ಏನಿದೆ ಹೇಳಿ? ಆವಾಗ ಚಿನ್ನುಕಾಗೆ ಕೂಡ, ಅಮ್ಮ, ಫ್ರೂಟ್ ಜ್ಯೂಸ್ ಅಂತೆ, ಚೆನ್ನಾಗಿರುತ್ತೆ. ಹೀಗೆ ಮಲ್ಕೊಳ್ಳೋದಕ್ಕಿಂತ ನಾವು ಕೂಡ ಹೋಗಿ ಫ್ರೂಟ್ಸ್ ಎಲ್ಲ ತಗೊಂಡು ಬಂದು ಇಟ್ಕೊಳ್ಬೋದಲ್ವಾ? ಚಿನ್ನು ಹೇಳಿದ ಮಾತಿಗೆ ಚಿಚು ಕೋಪದಿಂದ, ಬಾಯ್ ಮುಚ್ಚೋ, ಅವ್ರಿಗೆ ಬುದ್ಧಿ ಇಲ್ಲ. ಅವ್ರು ಈ ಥರ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ನನಗೆ ಬುದ್ಧಿ ಇದೆ ಕಣೋ. ಇವಾಗಲೇ ಯಾಕೆ ಎಲ್ಲನೂ ತಗೊಂಡು ಬಂದು ಇಟ್ಕೊಳ್ಬೋದು? ಬಿಸಿಲಲ್ಲಿ ಬಾಳಕ್ಕಾಗಲ್ವಾ ಏನೋ? ಆವಾಗ ಕುಹುಬಾತು ತಲೆ ಮೇಲೆ ಚಂಡಿಯಾಗಿರುವ ಒಂದು ಬಟ್ಟೆಯನ್ನ ಹಾಕೊಂಡು ಅವಳು ಸ್ವಿಮ್ಮಿಂಗ್ ಮಾಡೋದಕ್ಕೋಸ್ಕರ ಒಂದು ಹಳ್ಳನ ತೋಡ್ತಾ ಇದ್ಲು. ಏನ್ ಕುಹು ಇದು? ಬಿಸಿಲಲ್ಲಿ ಏನ್ ಮಾಡ್ತಾ ಇದೀಯಾ? ನೀನೇನು JCP ಮಿಷಿನ ಹಳ್ಳ ತೆಗಿಯಕ್ಕೆ? ಮುಖದಲ್ಲಿ ಕೆಸರು ಅಂಟ್ಕೊಂಡಿದೆ ನೋಡು. ಪರವಾಗಿಲ್ಲ ಚಿಚು, ಆ ಕೆಸರು ಅಂಟ್ಕೊಂಡಿರೋದ್ರಿಂದಾನೇ ನನಗೆ ತಣ್ಣಗಿದೆ. ಬಿಸಿಲು ಜಾಸ್ತಿ ಆದ್ರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ. ಬಿಸಿಲು 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 ಬಿಸಿಲಲ್ಲಿ ನಿಮ್ಮಿಂದ ಬಾಳಕ್ಕಾಗಲ್ವಾ? ನನ್ನಿಂದಂತೂ ಬಾಳಕ್ಕಾಗುತ್ತೆ. ನಾನು ನನ್ನ ಬುದ್ಧಿವಂತಿಕೆಯಿಂದ ಏನ್ ಬೇಕಾದ್ರೂ ಮಾಡ್ಕೊಳ್ತೀನಿ. ಹೀಗೆ ದಿನಗಳು ಹೋಯ್ತು. ಮೇ ತಿಂಗಳು ಅಗ್ನಿ ನಕ್ಷತ್ರನೂ ಬಂತು. ಬಿಸಿಲು ಬೆಂಕಿ ಬೆಂಕಿ ತರ ಹೊಡಿತಾ ಇತ್ತು. ಬಿಸಿಲು ಜಾಸ್ತಿ ಆಗ್ತಾ ಆಗ್ತಾ ನದಿ ಕೊಳದಲ್ಲಿರುವ ನೀರೆಲ್ಲ ಬತ್ತಿ ಹೋಯ್ತು. ಮರಗಳಲ್ಲಿ ಎಲೆಗಳು ಎಲ್ಲಾನು ಒಣಗೋಯ್ತು. ಅದರಿಂದ ನೆರಳು ಎಲ್ಲೋ ಇಲ್ಲ. ಚಿಚುಕಾಗಿಯ ಮನೆಯ ಚಾವಣಿ ಒಣಗೋಗಿರುವ ಹುಲ್ಲು ಅನ್ನೋದ್ರಿಂದ ಅಲ್ಲಿ ತಂಪಾಗಿ ಏನೂ ಇಲ್ಲ. ಬಿಸಿಲು ಮನೆಯೊಳಗಡೆ ಬಂದು ಬೀಳ್ತಾ ಇತ್ತು. ಮನೆಯೊಳಗಡೆ ಇರೋಕ್ಕೂ ಕೂಡ ಅವರಿಬ್ಬರಿಂದ ಆಗ್ಲೇ ಇಲ್ಲ. ಅವಾಗ ಪಾಪ ಚಿನ್ನುಕಾಗೆ ಬೇಜಾರಿಂದ, ಅಮ್ಮ, ಈ ಬಿಸಿಲು ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ ಅಮ್ಮ. ನನಗ್ ದಾಹ ಆಗ್ತಾ ಇದೆ. ಕುಡಿಯೋಕೆ ನೀರು ಕೊಡ್ತೀಯ ಸ್ವಲ್ಪ? ಆವಾಗ ಚಿಚುಕಾಗೆ ಕೋಪದಿಂದ, ನೀರು ಮನೇಲಿ ಎಲ್ಲಿದೆ ಕಣೋ? ಸ್ವಲ್ಪ ಬಿಸಿಲು ಕಡಿಮೆ ಆಗ್ಲಿ, ನಾನು ಆಮೇಲೆ ಹೋಗಿ ನೀರು ತಗೊಂಡ್ ಬರ್ತೀನಿ. ನೀನು 10 ದಿನದಿಂದ ಇದನ್ನೇ ಹೇಳ್ತಾ ಇದೀಯಾ. ದಾಹ ಅಂದ್ರೂ ಸಹ ಕುಡಿಯೋಕೆ ನೀರು ಕೊಡಲ್ಲ. ಆದರೆ ಎಲ್ಲರೂ ಫ್ರೂಟ್ ಜ್ಯೂಸ್ ಕುಡಿತಾ ಇದ್ದಾರೆ. ನೀನು ಯಾವಾಗಲೂ ಸೋಮಾರಿ ಅಮ್ಮ. ಬೈಬೇಡ ಕಣೋ, ನಾನೇನೋ ಮಾಡೋದು ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸರಿ ಇರು, ಪಕ್ಕದ ಮನೆಯವ್ರ ಹತ್ರ ಕೇಳಿ ಕುಡಿಯೋಕ್ಕೆ ನೀರು ತಗೊಂಡು ಬರೋಣ. ಹಾಗಂತ ಹೇಳಿ ಚಿಚು ಚಿನ್ನುನ ಕರ್ಕೊಂಡು ಬಿಸಿಲಲ್ಲೇ ಮೊದಲು ಅವಳು ಹೋಗಿದ್ದು ಲೂಸಿ ಪಾರಿವಾಳದ ಮನೆಗೆ. ಲೂಸಿ ಅವಳ ಮನೆಗೆ ಸನ್ ಶೇಡ್ ಹಾಕಿದ್ಲು. ಒಳಗಡೆ AC ಹಾಗೂ ಫ್ಯಾನ್ ಹಾಕೊಂಡು
ಕೂಲಿಂಗ್ ಪೌಡರ್ ಹಾಕೊಂಡು ಕೂತ್ಕೊಂಡಿದ್ಲು. ಲೂಸಿ ಲೂಸಿ, ಸ್ವಲ್ಪ ಕುಡಿಯಕ್ಕೆ ನೀರ್ ಕೊಡ್ತೀಯಾ? ನನಗೂ ಬನ್ನುಗೂ ಇಬ್ರಿಗೂ ತುಂಬಾ ದಾಹ ಆಗ್ತಿದೆ. ಆವಾಗ ಲೂಸಿ ಕಿಟಕಿ ಮಾತ್ರ ಓಪನ್ ಮಾಡಿ, ಅಯ್ಯೋ ಚಿಚು, ನನ್ನ ಹತ್ರ ಇರೋದು ಫಿಲ್ಟರ್ ವಾಟರು. ಅದು ನನಗೆ ಮೇಕಪ್ ಹಾಕೊಳ್ಳೋಕೆ ಕುಡಿಯಕ್ಕೇನೆ ಸರಿ ಹೋಗುತ್ತೆ. ನಿನಗೆ ನನ್ನಿಂದ ಕುಡಿಯಕ್ಕೆ ನೀರೆಲ್ಲ ಕೊಡಕ್ಕಾಗಲ್ಲ. ನೀನ್ ಬೇಕಾದ್ರೆ ಕುಹು ಹತ್ರ ಹೋಗಿ ಕೇಳು. ಹಾಗಂತ ಹೇಳಿ ಲೂಸಿ ಕಿಟಕಿನ ಕ್ಲೋಸ್ ಮಾಡಿದ್ಲು. ಚಿಚುಕಾಗೆ ತುಂಬಾನೇ ಕೋಪದಿಂದ ಕುಹು ಹತ್ರ ಹೋದ್ಲು. ಕುಹು ಅವಳು ರೆಡಿ ಮಾಡಿರುವ ಕೊಳದಲ್ಲಿ ಸಂತೋಷವಾಗಿ ಈಜೊಡ್ತಾ ಇದ್ಲು. ಕುಹು, ನಾನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ನನಗೂ ಚಿನ್ನಗೂ ತುಂಬಾ ಸೆಕೆ ಆಗ್ತಾ ಇದೆ. ನಾವು ಕೂಡ ಸ್ವಲ್ಪ ಹೊತ್ತಿಗೆ ಕೊಳದಲ್ಲಿ ಈಜು ಹೊಡಿಬೋದಾ? ಏನಂದೆ, ಬೆಸ್ಟ್ ಫ್ರೆಂಡ್ಸಾ? ಅವತ್ತು ನಾನು ಕಷ್ಟಪಡ್ತಾ ಇದ್ದಾಗ ನೀನು ಪಾಪ್ಕಾರ್ನ್ ತಿಂದ್ಕೊಂಡು ನನ್ನ ತಮಾಷೆ ಮಾಡ್ತಿದ್ದೆ ಅಲ್ವಾ? ನೀನ್ ಬಾತಾ ಇಲ್ಲ JCP ಮಿಷಿನ ಅಂತ ಕೇಳ್ದೆ ಅಲ್ವಾ? ಇವಾಗ ನಿನಗೆ ಈ ಕೊಳದಲ್ಲಿ ಜಾಗ ಕೊಡ್ಬೇಕಾ? ಅದೆಲ್ಲ ಆಗಲ್ಲ. ಈ ಕೊಳ ನನಗೆ, ನಿಮ್ಮಿಬ್ರಿಗೆ ಇಲ್ಲಿ ಜಾಗ ಇಲ್ಲ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ ಚಿಚ್ಚು. ಪಾಪ ಚಿಚ್ಚುಗೆ ತುಂಬಾನೇ ಬೇಜಾರಾಗ್ತಿತ್ತು. ಇದ್ದಕ್ಕಿದ್ದಂತೆ ಅಲ್ಲೇ ಚಿನ್ನು ಮೂಚೆ ಹೋಗಿ ಕೆಳಗಡೆ ಬಿದ್ದ. ಚಿಚ್ಚು ಅಳ್ತಾ ಇದ್ಲು. ಅಯ್ಯೋ, ಯಾರಾದ್ರೂ ಕಾಪಾಡಿ, ನನ್ನ ಸೋಮಾರಿತನದಿಂದ ನನ್ ಮಗ ಇವತ್ತು ಹುಷಾರಿಲ್ದೆ ಕೆಳಗಡೆ ಬಿದ್ದಿದ್ದಾನೆ. ಯಾರಾದ್ರೂ ಕಾಪಾಡಿ. ಆವಾಗ್ಲೇ ಆ ಕಡೆ ಮಹಿ ಹದ್ದು ಬಂತು. ಚಿಚ್ಚು ಕಿಚ್ಚಾಡದನ್ನ ನೋಡಿ ಕೆಳಗಡೆ ಇಳಿದು ಬಂತು. ಏನಾಯ್ತು ಚಿಚ್ಚು? ಅಯ್ಯೋ ಪಾಪ, ಚಿನ್ನು ಮೂಚೆ ಹೋಗಿದ್ದಾನೆ. ಬಾ, ಟುನಿ ಮನೆಗೆ ಹೋಗೋಣ. ಆ ಮನೆ ತುಂಬಾನೇ ತಂಪಾಗಿರುತ್ತೆ. ಹಾಗಂತ ಹೇಳಿ ಮಹಿ ಹದ್ದು ಚಿನ್ನನ ಎತ್ಕೊಂಡು ಟುನಿ ಮನೆಗೆ ಹೋಯ್ತು. ಹಿಂದ್ಗಡೆನೆ ಚಿಚ್ಚುನು ಬರ್ತಾ ಇದ್ಲು. ಟುನಿ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಟುನಿ ಮಣ್ಣು ಹಾಗೂ ಹುಲ್ಲನ್ನ ಹಾಕಿ ಅವಳ ಚಾವಣಿನ ರೆಡಿ ಮಾಡಿಟ್ಟಿರೋದ್ರಿಂದ ಮನೆಯೊಳಗಡೆ AC ಹಾಕಿರೋ ತರ ಇತ್ತು. ಅವರೆಲ್ಲರೂ ಮಡಿಕೆಯಲ್ಲಿ ಇಟ್ಟಿದ್ದ ನೀರನ್ನ, ತಂಪಾಗಿರೋ ನೀರನ್ನ ಕುಡಿತಿದ್ರು. ಅರೆ, ಏನಾಯ್ತು ಮಹಿ ಅವ್ರೆ? ಚಿನ್ನುಗೆ ಏನಾಯ್ತು? ಅವನನ್ನ ಅಲ್ಲಿ ಮಲಗಿಸಿ, ಬುಜ್ಜಿ ಹೋಗು, ಆ ಮಡಿಕೆಯಲ್ಲಿರುವ ನೀರ್ನ ತಗೊಂಡ್ ಬಾ, ಅವನ ಮುಖದ ಮೇಲೆ ಚೆಲ್ಲೋಣ. ಹಾಗಂತ ಹೇಳಿದಾಗ ಬುಜ್ಜಿ ನೀರ್ ತಗೊಂಡ್ ಬಂದ್ಲು. ಟುನಿ ಆ ನೀರನ್ನ ಚಿನ್ನು ಮುಖದ ಮೇಲೆ ಚೆಲ್ಲದ್ಲು. ಆಮೇಲೆ ಚೋಟು ಹೋಗಿ ಸ್ವಲ್ಪ ಹಣ್ಣನ್ನ ತಗೊಂಡ್ ಬಂದು ಆ ಜ್ಯೂಸನ್ನ ಚಿನ್ನು ಬಾಯಲ್ಲಿ ಒಯ್ದಾಗ ಚಿನ್ನು ಗುಣವಾಗಿ ಎದ್ದು ನಿಂತ್ಕೊಂಡ. ತುಂಬಾ ಥ್ಯಾಂಕ್ಸ್ ಆಂಟಿ, ಇವಾಗ್ಲೇ ಪ್ರಾಣ ಬಂದಿರೋ ಹಾಗಿದೆ. ಚಿನ್ನು, ನೀನ್ ಹೆದರ್ಬೇಡ ಕಣೋ. ನಮ್ಮ ಮನೇಲಿ ಎಲ್ಲಾನು ಇದೆ, ಮನೆ ತಂಪಾಗಿನೂ ಇದೆ. ಇನ್ ಮುಂದೆ ನೀನು ಇಲ್ಲೇ ಇರ್ಬೋದು. ಹಾಗಂತ ಹೇಳಿದಾಗ ಚಿಚ್ಚು ಟುನಿನ ನೋಡಿ, ಟುನಿ, ನನ್ನನ್ನ ಕ್ಷಮಿಸ್ಬಿಡು. ಅವತ್ತು ನೀನು ಕಷ್ಟಪಟ್ಟಾಗ ನಾನು ತಮಾಷೆ ಮಾಡಿದೆ. ಆದ್ರೆ ಇವತ್ತು ಗೊತ್ತಾಗ್ತಿದೆ, ಅವತ್ತು ನಾನು ಸೋಮಾರಿತನದಿಂದ ಇದ್ದಿದ್ದು ದೊಡ್ಡ ತಪ್ಪು ಅಂತ. ನೋಡಿದ್ಯಾ ಚಿಚ್ಚು, ನೀನು ಈ ಕಾಲ ಅಂತಲ್ಲ, ಯಾವುದೇ ಕಾಲದಲ್ಲೂ ಕೂಡ ಸೋಮಾರಿತನದಿಂದ ಯಾವುದೇ ಕೆಲಸನೂ ಮಾಡ್ದೇನೆ ಇರ್ತೀಯ. ಆದ್ರಿಂದ ನೀನ್ ಮಾತ್ರ ಅಲ್ಲ, ನಿನ್ ಮಗನೂ ಪಾಪ ತುಂಬಾ ಕಷ್ಟಪಡ್ತಾ ಇದ್ದಾನೆ. ಇನ್ ಮುಂದೆನಾದ್ರೂ ನಿನ್ ಸೋಮಾರಿತನನ ನೀನು ಬಿಡ್ಲೇಬೇಕು. ಹೌದು ಚಿಚ್ಚು, ಸೋಮಾರಿತನ ಬಿಡ್ಲಿಲ್ಲ ಅಂದ್ರೆ ಪಾಪ ನಮ್ಮಿಂದ ಮಕ್ಕಳೇ ಕಷ್ಟಪಡೋದು. ನಿನಗೋಸ್ಕರ ಇಲ್ಲ ಅಂದ್ರೆ ಕೂಡ ನಿನ್ ಮಗ ಚಿನ್ನುಗೋಸ್ಕರನಾದ್ರೂ ನೀನ್ ಬದ್ಲಾಗ್ಲೇಬೇಕು. ಚಿಚ್ಚು ಅರ್ಥ ಮಾಡ್ಕೊಂಡು, ಖಂಡಿತ ನನ್ ಮಗನಿಗಿಂತ ಬೇರೆ ಏನು ನನಗೆ ಮುಖ್ಯ ಇಲ್ಲ. ಇವತ್ತು ನನ್ನ ಮಗ ಮೂಚೆ ಹೋಗಿ ಬಿದ್ದಾಗ ನನಗೆ ಪ್ರಾಣನೇ ಹೋದಂಗಾಯ್ತು. ಇನ್ನೊಂದ್ಸಲ ಅವನಿಗೆ ಆ ಥರ ಅಪಾಯ ಏನೂ ಬರಲೇಬಾರ್ದು. ವಾವ್, ಅಂದ್ರೆ ಆಂಟಿ ಬದಲಾದ್ರು? ಚಿನ್ನು, ಹಾಗಾದ್ರೆ ನಾವೆಲ್ಲರೂ ಒಟ್ಟಿಗೆ ಆಟಾಡ್ಬೋದು ಕಣೋ. ಹೌದು, ನಮ್ಮಮ್ಮ ಇವಾಗ ಒಳ್ಳೆಯವರಾಗಿ ಬದಲಾಗಿದ್ದಾರೆ. ಆವಾಗ ಎಲ್ರು ಜೋರಾಗಿ ನಗಾಡಿದ್ರು. ಟುನಿ ಚಿಚುಗೂ ಕೂಡ ಕುಡಿಯಕ್ಕೆ ಮಜ್ಜಿಗೆ ತಗೊಂಡ್ ಬಂದ್ ಕೊಟ್ಲು. ಹಾಗೆ ಸ್ನೇಹಿತರ ಮಧ್ಯದಲ್ಲಿ ಚಿಚುಕಾಗೆ ಒಂದು ಹೊಸ ಜೀವನನ ಶುರು ಮಾಡಿದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಏನಾದ್ರೂ ಸಮಸ್ಯೆ ಬರೋಕ್ಕಿಂತ ಮುಂಚೆನೆ ಗೊತ್ತಾದ್ರೆ ಅದನ್ನ ತಡೆಯಕ್ಕೆ ಏನಾದ್ರೂ ಏರ್ಪಾಡುಗಳನ್ನ ಮೊದ್ಲೇ ಮಾಡ್ಕೊಳ್ಬೇಕು. ಬರ್ಲಿ ನೋಡೋಣ ಅಂತ ಕೂತ್ಕೊಂಡಿದ್ರೆ ಚಿಚುಕಾಗೆ ತರ ಕಷ್ಟಪಡ್ಬೇಕಾಗುತ್ತೆ. ಪಕ್ಷಿಗಳ ಊರಿನಲ್ಲಿ ಆ ದಿನ ಬೆಳಗ್ಗೆ ತುಂಬಾ ಪ್ರಶಾಂತವಾಗಿತ್ತು. ಆವಾಗ ಟುನಿ ಮನೆಯಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರಲ್ಲಿ ಅಡಿಗೆ ಮಾಡ್ತಾ ಇದ್ಲು. ಸ್ವಲ್ಪ ಸಮಯದಲ್ಲಿ ಗ್ಯಾಸ್ ಸ್ಟವ್ ಅಲ್ಲಿ ಬೆಂಕಿ ಚಿಕ್ಕದಾಗಿ ಉರಿತಾ ಇತ್ತು. ಕೊನೆಗೆ ಸ್ವಲ್ಪ ಹೊತ್ತಲ್ಲಿ ಅದು ಆಫೇ ಆಯ್ತು. ಏನಪ್ಪ ಆಯ್ತು ಅಂತ ಟುನಿ ಹೋಗಿ ಸಿಲಿಂಡರ್ನ ಅಲ್ಲಾಡ್ಸಿ ನೋಡಿದಾಗ ಗೊತ್ತಾಯ್ತು ಗ್ಯಾಸ್ ಫುಲ್ ಆಗಿ ಖಾಲಿಯಾಗಿದೆ ಅಂತ. ಅಮ್ಮ, ಏನಮ್ಮ ಅಡಿಗೆ ಮಾಡಿದೀಯಾ? ನನಗ್ ತುಂಬಾ ಹಸ್ವಾಗ್ತಾ ಇದೆ. ಬೇಗ ಊಟ ಹಾಕಮ್ಮ, ನಾನು ಹಸ್ವು ತಡ್ಕೊಳ್ಳಲ್ಲ ಅಂತ ನಿಂಗೆ ಗೊತ್ತು ತಾನೆ? ಅಯ್ಯೋ ಬುಜ್ಜಿ, ನಾನು ನಿನಗೋಸ್ಕರನೇ ಅಡಿಗೆ ಮಾಡ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಇದ್ದಕ್ಕಿದ್ದಂತೆ ಗ್ಯಾಸ್ ಖಾಲಿ ಆಯ್ತು. ಅಡಿಗೆ ಅರ್ಧದಲ್ಲೇ ನಿಂತಿದೆ. ಗ್ಯಾಸ್ ಬೇರೆ ತುಂಬಾ ವೆಯ್ಟ್ ಆಗಿದೆ ಅಲ್ವಾ, ಅದನ್ನ ಎತ್ಕೊಂಡು ಹೋಗಿ ಚೇಂಜ್ ಮಾಡ್ಕೊಂಡು ಬರಕ್ಕೆ ನನ್ನಿಂದ ಆಗಲ್ಲ. ನಾವು ಚೋಟು ಅತ್ತೆ ಮನೆಗೆ ಹೋಗಿ ಉಳ್ದಿದ್ದ ಅಡಿಗೆನ ಮಾಡಿ ಅಲ್ಲೇ ತಿನ್ಬಿಟ್ಟು ಬರೋಣ ಬಾ. ಹಾಗೆ ಅಂದ್ಕೊಂಡು ಟುನಿ ಹಾಗೂ ಬುಜ್ಜಿ ಇಬ್ರು ಚೋಟುಗಿಳಿಯ ಮನೆಗೆ ಬಂದಾಗ ಚೋಟು ಕೂಡ ಅವಳ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿದ್ರಿಂದ ಅದನ್ನ ಎತ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡು ಏನ್ ಮಾಡುದಂತ ಯೋಚನೆ ಮಾಡ್ತಿದ್ಲು. ಪಕ್ಕದಲ್ಲಿ ಬನ್ನು ಹಸುವಿಂದ ಕಾಯ್ತಾ ಇದ್ದ. ಚೋಟು, ನಾನು ಮನೇಲಿ ಅಡಿಗೆ ಮಾಡ್ತಿದ್ನಾ, ಇದ್ದಕ್ಕಿದ್ದಂತೆ ಸಿಲಿಂಡರ್ ಖಾಲಿ ಆಯ್ತು. ಪಾಪ ಬುಜ್ಜಿಗೆ ತುಂಬಾ ಹಸ್ವಾಗ್ತಾ ಇದೆ. ನಿನ್ನ ಗ್ಯಾಸಲ್ಲಿ ಅಡಿಗೆ ಮಾಡ್ಕೊಳ್ಳ? ಅಯ್ಯೋ ಟುನಿ, ನೀನಾದ್ರೂ ಅರ್ಧ ಅಡಿಗೆ ಮಾಡಿದೀಯಾ, ನಾನು ಅದನ್ನೂ ಮಾಡಿಲ್ಲ. ಯಾಕಂದ್ರೆ ಬೆಳಿಗ್ಗೆನೆ ಸಿಲಿಂಡರ್ ಖಾಲಿ ಆಯ್ತು. ಈ ಸಿಲಿಂಡರ್ನ ಎತ್ಕೊಂಡ್ ಬರಕ್ಕಾಗದೆ ಎಷ್ಟು ಕಷ್ಟಪಟ್ಟು ಎತ್ಕೊಂಡ್ ಬಂದಿದ್ದೀನಿ ನೋಡು. ಪಾಪ ಬನ್ನು,
ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ಹಸುವಾಗ್ತಿದೆ ಅಂತ ಒದ್ದಾಡ್ತಾ ಇದ್ದಾನೆ. ಹೌದು ಆಂಟಿ, ನಾನು ಹಸು ತಡ್ಕೊಳ್ಳಲ್ಲ ಅಂತ ನಿಮ್ಗೆ ಗೊತ್ತು ತಾನೆ. ಬೆಳಿಗ್ಗೆಯಿಂದ ಅಮ್ಮ ಏನು ಕೊಟ್ಟಿಲ್ಲ, ಕೇಳಿದ್ರೆ ಸಿಲಿಂಡರ್ ಖಾಲಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನನಗೆ ಯಾಕೋ ಹಸು ತಡ್ಕೊಳಕ್ಕೂ ಆಗ್ತಾ ಇಲ್ಲ. ಹೌದಮ್ಮ, ನನಗೂ ಹಸು ತಡ್ಕೊಳಕ್ ಆಗ್ತಾ ಇಲ್ಲ. ಇವಾಗ ಏನಮ್ಮ ಮಾಡೋದು? ಇವಾಗ ಅತ್ತೆ ಮನೆಯಲ್ಲೂ ಸಿಲಿಂಡರ್ ಖಾಲಿ ಅಲ್ವಾ? ಬೇಜಾರ್ ಮಾಡ್ಕೊಳ್ಬೇಡಿ, ನಾವು ಲೂಸಿ ಮನೆಗೆ ಹೋಗೋಣ. ಖಂಡಿತ ಅವಳ ಮನೆಯಲ್ಲಿ ಗ್ಯಾಸ್ ಇದ್ದೇ ಇರುತ್ತೆ. ಎಲ್ರೂ ಅಲ್ಲೇ ಅಡಿಗೆ ಮಾಡಿ ಊಟ ಮಾಡಿ ಬರ್ಬೋದು, ಬನ್ನಿ. ಹಾಗೆ ಎಲ್ರೂ ಅಲ್ಲಿಂದ ಲೂಸಿ ಮನೆಗೆ ಹೋದ್ರು. ಲೂಸಿ ಮನೆಯ ಮುಂದ್ಗಡೆ ಲೂಸಿ ಪಾರಿವಾಳ ಕುಹುಬಾತು ಹಾಗೂ ಮಹಿಹದ್ದು ನಿಂತ್ಕೊಂಡಿದ್ರು. ಲೂಸಿ ಮನೆಯ ಹೊರಗಡೆ ಕೂಡ ಒಂದು ಖಾಲಿ ಸಿಲಿಂಡರ್ ಇತ್ತು. ಬಾಟುನಿ, ಬಾ ಚೋಟು, ಏನಿಬ್ರು ಇಲ್ಲಿಗೆ ಬಂದಿದ್ದೀರಾ? ನನ್ ಮನೇಲಿ ಸಿಲಿಂಡರ್ ಖಾಲಿಯಾದ ವಿಷಯ ನಿಮ್ಗೂ ಗೊತ್ತಾಯ್ತಾ? ಏನ್ ಮಾಡೋದಂತಾನೆ ಅರ್ಥ ಆಗ್ತಾ ಇಲ್ಲ. ಈ ಸಿಲಿಂಡರ್ನ ಎತ್ಕೊಂಡು ಹೋಗಕ್ಕೂ ಆಗ್ತಾ ಇಲ್ಲ, ಅದಕ್ಕೆ ಅಂತ ಹಸುವಿಂದ ಇರಕ್ಕೂ ಆಗ್ತಾ ಇಲ್ಲ. ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಹೌದು, ಸಿಲಿಂಡರ್ ಇಲ್ಲದೆ ನೀರನ್ನ ಬಿಸಿ ಮಾಡಿ ಕುಡಿಯಕ್ಕೂ ಆಗ್ತಾ ಇಲ್ಲ. ನೀರು ಬಿಸಿ ಇಲ್ಲದೆ ನನಗೆ ಗಂಟ್ಲು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈ ಸಿಲಿಂಡರ್ ಖಾಲಿಯಾಗಿದ್ರಿಂದ ನನ್ ಗಂಟ್ಲು ಹೋಗೇ ಹೋಯ್ತು. ಎಲ್ರೂ ಕೇಳಿ, ಊರಲ್ಲಿ ಎಲ್ಲ ಕಡೆನೂ ಇದೇ ಸಮಸ್ಯೆನೆ. ಎಲ್ಲರ ಮನೆಯಲ್ಲೂ ಕೂಡ ಸಿಲಿಂಡರ್ ಖಾಲಿಯಾಗಿದೆ. ಏನ್ ಮಾಡುದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾವು ಚಿಕ್ಕ ಚಿಕ್ಕ ಪಕ್ಷಿಗಳು, ನಾವು ಇಷ್ಟು ದೂರ ಹೋಗಿ ಈ ಸಿಲಿಂಡರ್ನ ಚೇಂಜ್ ಮಾಡ್ಕೊಂಡು ಬರಕ್ಕಾಗಲ್ಲ ಅಲ್ವಾ? ಅಡವಿ ಗಡಿಯಲ್ಲಿ ಸಿಲಿಂಡರ್ ಗಾಡಿ ನಿಂತ್ಕೊಂಡಿರೋದನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಆದ್ರೆ ಇವಾಗ ಈ ಖಾಲಿ ಸಿಲಿಂಡರ್ನ ತಗೊಂಡು ಹೋಗಿ ಫುಲ್ ಸಿಲಿಂಡರ್ನ ತಗೊಂಡ್ ಬರೋದು ಹೇಗೆ ಅನ್ನೋದು ಮಾತ್ರ ನನಗೆ ಯಾಕೋ ಅರ್ಥನೇ ಆಗ್ತಿಲ್ಲ. ಹೌದು ಮಹಿಯವ್ರೆ, ಈ ಸಿಲಿಂಡರ್ನ ಎತ್ಕೊಂಡು ಹೋಗೋಕ್ಕೂ ಕಷ್ಟ ಆಗ್ತಾ ಇದೆ. ಅದಕ್ಕಿಂತ ಹೇಳ್ಬಿಟ್ಟು ಅಡಿಗೆ ಮಾಡದೇ ಇದ್ರೆ ಮಕ್ಕಳು ಹಸುವಿಂದ ಒದ್ದಾಡ್ತಿರ್ತಾರೆ. ಏನ್ ಮಾಡೋದೋ ನನಗೂ ಅರ್ಥನೇ ಆಗ್ತಿಲ್ಲ. ನೀವೆಲ್ರೂ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನಿಂದಂತೂ ಈ ಸಿಲಿಂಡರ್ನ ಎತ್ಕೊಂಡು ಅಷ್ಟು ದೂರ ಹೋಗಕ್ಕಂತೂ ಆಗಲ್ಲ. ಹಾಗಂತ ಹೇಳಿ ಎಲ್ರೂ ಯೋಚನೆ ಮಾಡ್ತಿದ್ದಾಗ ಆ ಸಮಯದಲ್ಲಿ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಕೂಡ ಅಲ್ಲಿಗೆ ಬಂದ್ರು. ಅವ್ರು ಬಂದಿದ್ದನ್ನ ನೋಡಿದಾಗ ಎಲ್ರಿಗೂ ಸ್ವಲ್ಪ ಧೈರ್ಯನೂ ಬಂತು. ಅರೆ, ಏನಿದೋ, ಎಲ್ರೂ ಇಲ್ಲೇನ್ ಮಾಡ್ತಾ ಇದ್ದೀರಾ? ಮನೆ ಮುಂದ್ಗಡೆ ಎಲ್ರೂ ಖಾಲಿ ಸಿಲಿಂಡರ್ ಇಟ್ಕೊಂಡಿದ್ದೀರಾ? ನೀನು ಕೂಡ ಇಟ್ಕೊಂಡಿದ್ಯಾ ಲೂಸಿ? ಏನ್ ಮಾಡೋದು ಹೇಳು ಚಿಚು, ಎಲ್ಲರ ಮನೆಯಲ್ಲೂ ಕೂಡ ಸಿಲಿಂಡರ್ ಖಾಲಿ ಆಗಿದೆ. ಈ ಖಾಲಿ ಸಿಲಿಂಡರ್ನ ಎತ್ಕೊಂಡು ಊರಿನ ಗಡಿಗೆ ಹೋಗಿ ಹೊಸ ಸಿಲಿಂಡರ್ ತಗೊಂಡ್ ಬರೋಕ್ಕೂ ಕಷ್ಟ. ಅದಕ್ಕೆ ಏನ್ ಮಾಡುದು ಅಂತ ಎಲ್ರೂ ಯೋಚನೆ ಮಾಡ್ತಾ ಇದ್ದೀವಿ. ಮಕ್ಕಳು ಹಸುವಿಂದ ಒದ್ದಾಡ್ತಾ ಇದ್ದಾರೆ. ಹೌದು ಆಂಟಿ, ನಮ್ಮನೇಲಿ ಕೂಡ ಸಿಲಿಂಡರ್ ಖಾಲಿ ಆಯ್ತು. ಏನಮ್ಮ ಮಾಡುದು ಅಂತ ಅಮ್ಮನ ಹತ್ರ ಕೇಳಿದ್ರೆ ಅಮ್ಮ ನನ್ನನ್ನು ಕರ್ಕೊಂಡು ಇಲ್ಲಿಗೆ ಬಂದ್ರು. ಚಿಚು, ನೀನ್ ಯಾವಾಗ್ಲೂ ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇಟ್ಕೊಂಡಿರ್ತೀಯ ಅಲ್ವಾ? ಈ ಸಿಲಿಂಡರ್ನ ಎತ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಇದಕ್ಕೆ ನಿನ್ನ ಹತ್ರ ಏನಾದ್ರೂ ಸೊಲ್ಯೂಷನ್ ಇದ್ರೆ ಸ್ವಲ್ಪ ಹೇಳ್ತೀಯಾ? ಅದ್ರಲ್ಲಿ ಏನಿದೆ, ಇವಾಗ ನಾವು ಎತ್ಕೊಂಡು ಹೋಗೋದು ಯಾಕೆ? ಸಿಲಿಂಡರ್ನ ಎತ್ಕೊಂಡು ಹೋಗೋದು ಕಷ್ಟನೇ, ಆದ್ರೆ ಸಿಲಿಂಡರ್ನ ಉಳಿಸ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಕಷ್ಟನೇ ಇಲ್ವಲ್ಲ. ಉಳಿಸ್ಕೊಂಡು ಹೋಗೋದಾ? ಹಾಗೆ ಉಳಿಸ್ಕೊಂಡು ಹೋಗಿ ಈ ಸಿಲಿಂಡರ್ ಡ್ಯಾಮೇಜ್ ಆದ್ರೆ ಏನ್ ಮಾಡೋದು? ಒಂದ್ ವೇಳೆ ಆ ಸಿಲಿಂಡರ್ ಬ್ಲಾಸ್ಟ್ ಆದ್ರೆ? ಸುಮ್ನೆ ನೆಲದಲ್ಲಿ ಉಳಿಸ್ಕೊಂಡು ಹೋದ್ರೆ ಗ್ಯಾಸ್ ಡ್ಯಾಮೇಜ್ ಆಗುತ್ತೆ, ಅದು ನಿಜಾನೇ. ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ರೌಂಡ್ ಆಗಿರುವ 2 ಮರದ ಕಟ್ಟಿಗೆ ಮೇಲೆ ಈ ಸಿಲಿಂಡರ್ನ ಇಟ್ಕೊಂಡು ಗ್ಯಾಸ್ ಗಾಡಿ ತನಕ ತಳ್ಕೊಂಡು ಹೋಗ್ಬೋದು. ಆವಾಗ ವೇಟ್ ಹೊತ್ಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ಈಸಿಯಾಗಿ ಉಳಿಸ್ಕೊಂಡೇ ಸಿಲಿಂಡರ್ ತಗೊಂಡು ಹೋಗ್ಬೋದಲ್ವಾ? ಅರೆ ವಾವ್, ನಿಜವಾಗ್ಲೂನಾ ಚಿಚ್ಚು? ಹಾಗಾದ್ರೆ ನಾವು ವೇಟ್ ಎತ್ಕೊಳ್ಬೇಕಾಗಿರೋ ಅವಶ್ಯಕತೆನೇ ಇಲ್ವಾ? ಇಲ್ವೇ ಇಲ್ಲ. ನಾವು ಈಸಿಯಾಗಿ ಈ ಸಿಲಿಂಡರ್ ಗಾಡಿ ಹತ್ರ ತಗೊಂಡು ಹೋಗ್ಬೋದು. ನಾನು ಐಡಿಯಾ ಮಾಡ್ತೀನಿ. ಹಾಗಾದ್ರೆ ಇನ್ ಯಾಕೆ ಲೇಟ್ ಚಿಚ್ಚು? ಬೇಗ ನೀನ್ ಹೇಳಿದ್ದೇನ ಮಾಡು. ಪಾಪ ಬನ್ನೋ ಹಸು ತಡ್ಕೊಳಲ್ಲ, ಅವ್ನ್ ಕೂಗಕ್ ಶುರು ಮಾಡ್ತಾನೆ. ಹೌದು ಆಂಟಿ, ಬೆಳಗಿಂದ ಏನು ತಿಂದೇ ಇಲ್ಲ. ಏನ್ ಮಾಡೋದಾದ್ರೂ ಕೂಡ ಸ್ವಲ್ಪ ಬೇಗ ಮಾಡಿ. ಸರಿ ಸರಿ. ಚಿನ್ನು, ನೀನು ಚೋಟು ಆಂಟಿ ಜೊತೆ ಹೋಗಿ ಅಡವಿಯಿಂದ 2 ದೊಡ್ಡ ಕಟ್ಟಿಗೆಗಳನ್ನ ತಗೊಂಡ್ಬಾ. ಅಷ್ಟರಲ್ಲಿ ತುನಿ ನಾನು ಎಲ್ರೂ ಸೇರಿ ಆ ಗ್ಯಾಸ್ನ ಹೇಗೆ ಕೂರ್ಸೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಸರಿಯಮ್ಮ ಆಂಟಿ, ಬನ್ನಿ ಹೋಗೋಣ. ಹಾಗೆ ಸ್ವಲ್ಪ ಸಮಯದಲ್ಲಿ ಚೋಟು ಹಾಗೂ ಚಿನ್ನು ಇಬ್ರು ಅಡವಿಗೆ ಹೋಗಿ 2 ಒಂದೇ ಸಮಾನದಲ್ಲಿರುವ ಕಟ್ಟಿಗೆನ ತಗೊಂಡ್ ಬಂದ್ರು. ಎಲ್ರೂ ನೋಡಿ, ಈ 2 ಕಟ್ಟಿಗೆಗಳನ್ನ ಸರಿ ಸಮಾನವಾಗಿ ನೆಲದ ಮೇಲೆ ಇಟ್ಟು ಅದ್ರ ಮೇಲೆ ಈ ಗ್ಯಾಸ್ ಸಿಲಿಂಡರ್ನ ಇಟ್ಟು ನಾವು ತಳ್ಬೇಕಾಗುತ್ತೆ. ಆವಾಗ ಇದು ಉರುಳ್ಕೊಂಡೇ ಹೋಗುತ್ತೆ. ಹಾಗೆ ಟುನಿ ಆ ಸಿಲಿಂಡರ್ನ ಕಟ್ಟಿಗೆ ಮೇಲೆ ಇಟ್ಟು ತಳ್ಳಿದಾಗ ಆ ಮರದ ಕಟ್ಟಿಗೆಗಳು ಚಕ್ರಗಳ ತರ ಬದಲಾಗಿ ಆ ಸಿಲಿಂಡರ್ನ ತುಂಬಾ ಈಸಿಯಾಗಿ ಉಳ್ಸ್ಕೊಂಡು ಹೋಗ್ತಾ ಇತ್ತು. ವಾವ್, ತುಂಬಾ ಚೆನ್ನಾಗಿದೆ ಚಿಚ್ಚು. ಇದನ್ನ ಎತ್ಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಜೊತೆಗೆ ಹೋದ್ರೆ ಸಾಕು, ಅದ್ರ ಪಾಡಿಗೆ ಅದು ಬರ್ತಾ ಇದೆ. ಹಬ್ಬಯ್ಯ, ಈ ತರ ಇದ್ರೆ ನಾನು ಸಿಲಿಂಡರ್ ಎತ್ಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನನ್ನ ಬಿಳಿ ದೇಹನೂ ಕೊಳಕಾಗಲ್ಲ. ತುಂಬಾ ಥ್ಯಾಂಕ್ಸ್ ಚಿಚ್ಚು. ಚಿಚ್ಚು, ಸಬಾಷ್. ನಿಂತರ ಯೋಚನೆ ಮಾಡೋಳು ಒಬ್ಳಿದ್ರೆ ಊರಿಗೆ ಸಾಕು, ಎಲ್ರಿಗೂ ಯಾವುದೇ ಪ್ರಾಬ್ಲಮ್ಮು ಬರಲ್ಲ. ಸಿಲಿಂಡರ್ ಅಂತೂ ತುಂಬಾ ಈಸಿಯಾಗಿ ಹೋಗ್ತಾ ಇದೆ ಅಲ್ವಾ? ಇನ್ನೇನು ಯಾಕೆ ಎಲ್ರು ವೇಟ್ ಮಾಡ್ತಾ ಇದ್ರಾ?
ಎಲ್ರೂ ಅದೇ ರೀತಿ 2 ಕಟ್ಟಿಗೆಗಳನ್ನ ತಗೊಂಡ್ ಬಂದು ಸಿಲಿಂಡರ್ನ ಉರುಳಿಸ್ಕೊಂಡು ಹೋಗಿ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ 2 ಕಟ್ಟಿಗೆಗಳನ್ನ ತಗೊಂಡ್ ಬಂದು ಅದರ ಮಧ್ಯದಲ್ಲಿ ಸಿಲಿಂಡರ್ನ ಇಟ್ಕೊಂಡು ಈಸಿಯಾಗಿ ಅದನ್ನ ಸಿಲಿಂಡರ್ ಗಾಡಿಯ ಹತ್ತಿರ ತಳ್ಕೊಂಡು ಹೋದ್ರು. ಅಲ್ಲಿ ಖಾಲಿಯಾಗಿರುವ ಸಿಲಿಂಡರ್ನ ಕೊಟ್ಟು ಫುಲ್ ಆಗಿರುವ ಸಿಲಿಂಡರ್ನ ಎತ್ಕೊಂಡು ಪುನಃ ಅದೇ ರೀತಿ ಕಟ್ಟಿಗೆಗಳ ಮೂಲಕ ಈಸಿಯಾಗಿ ಯಾವುದೇ ಕಷ್ಟನೇ ಇಲ್ಲದೆ ಅವ್ರವ್ರ ಮನೆಗೆ ತಗೊಂಡ್ ಬಂದ್ರು. ಅಮ್ಮಯ್ಯ, ಸಿಲಿಂಡರ್ ಬಂತು. ತುಂಬಾ ಥ್ಯಾಂಕ್ಸ್ ಚಿಚ್ಚು. ಸ್ವಲ್ಪನೂ ಕಷ್ಟನೇ ಇಲ್ಲದೆ ಸಿಲಿಂಡರ್ನ ಮನೆಗೆ ತಗೊಂಡ್ ಬಂದಾಯ್ತು. ಬುಜ್ಜಿ, ಇವಾಗ ಬಾ, ನಿನಗೆ ಬೇಗ ಬೇಗ ಅನ್ನ ಮಾಡಿ ಕೊಡ್ತೀನಿ. ಥ್ಯಾಂಕ್ಸ್ ಆಂಟಿ. ನಾನ್ ಬೆಳಗಿಂದ ಏನೂ ತಿಂದಿಲ್ಲ. ನೀವು ಮಾತ್ರ ಐಡಿಯಾ ಕೊಟ್ಟಿಲ್ಲ ಅಂದ್ರೆ ಇವಾಗ್ಲೂ ಕೂಡ ನಾನು ಏನೂ ತಿಂತಾ ಇರ್ತಿದ್ದಿಲ್ಲ. ಹಾಗೆ ಟುನಿ ಬೇಗ ಮನೆಯೊಳಗಡೆ ಹೋದ್ಲು. ಅಡಿಗೆ ಮಾಡಿ ಬುಜ್ಜಿಗೆ ಕೊಟ್ಲು. ಬುಜ್ಜಿನೂ ಹೊಟ್ಟೆ ತುಂಬಾ ಊಟ ಮಾಡಿದ್ಲು. ಎಲ್ರೂ ಮನ್ಸಲ್ಲಿ ಚಿಚಿಗೆ ಧನ್ಯವಾದ ಹೇಳ್ತಿದ್ರು. ಅಮ್ಮಯ್ಯ, ನಾನ್ ಕೂಡ ಊಟ ಮಾಡ್ದೆ. ಆದ್ರೆ ಈ ಸಿಲಿಂಡರ್ಗೋಸ್ಕರ ನಾನು ಏನೂ ಕಷ್ಟಪಡ್ಲಿಲ್ಲ. ತುಂಬಾ ಈಸಿಯಾಗಿ ಹೋಗಿ ತಗೊಂಡ್ ಬಂದು ಅಡಿಗೆ ಮಾಡಿದೀನಿ. ಇದೆಲ್ಲದಕ್ಕೂ ಕಾರಣ ನಮ್ ಚಿಚುನೇ. ಹಾ ಹೌದು, ನನ್ ಮಗ ಕೂಡ ಇವಾಗ್ಲೇ ಹೊಟ್ಟೆ ತುಂಬಾ ಊಟ ಮಾಡ್ದ. ನಮ್ಮ ಪಕ್ಷಿಗಳ ಊರಿನಲ್ಲಿ ನಮ್ಗಿದ್ದ ದೊಡ್ಡ ಸಮಸ್ಯೆಗೆ ಇವತ್ತು ಚಿಚುಕಾಗೆಯಿಂದ ಒಂದು ಸೊಲ್ಯೂಷನ್ ಸಿಕ್ಕಿದೆ. ಏನೇ ಹೇಳು, ದೇಹದ ಬಲದಕ್ಕಿಂತ ಬುದ್ಧಿಬಲನೇ ತುಂಬಾ ಒಳ್ಳೇದು. ಅಯ್ಯೋ ಮಹಿಯವರೇ, ನಾನ್ ಹಾಗೇನು ಮಾಡಿಲ್ಲ. ಎಲ್ರೂ ಪಡೋ ಕಷ್ಟ ಅಲ್ವಾ, ಅದಕ್ಕೆ ಈಸಿಯಾಗಿ ಏನಾದ್ರೂ ಐಡಿಯಾ ಇದೆಯಾ ಅಂತ ಯೋಚನೆ ಮಾಡ್ದೆ. ಒಂದ್ ಐಡಿಯಾ ಸಿಕ್ತು. ಇವಾಗ ಎಲ್ಲನೂ ಈಸಿಯಾಗಿದೆ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಆ ದಿನ ಅವ್ರ ಮನೆಯಲ್ಲಿ ಬೆಳಿಗ್ಗೆ ಸಿಲಿಂಡರ್ ಖಾಲಿಯಾದಾಗ ತುಂಬಾನೇ ಟೆನ್ಷನ್ ಆಗಿದ್ರು. ಆದ್ರೆ ಚಿಚುಕಾಗೆ ಕೊಟ್ಟ ಒಂದೇ ಒಂದು ಚಿಕ್ಕ ಐಡಿಯಾದಿಂದ ಯಾವುದೇ ಕಷ್ಟನೇ ಇಲ್ದೆ ಎಲ್ರೂ ಅವ್ರವ್ರ ಮನೆಗೆ ಸಿಲಿಂಡರ್ನ ತಗೊಂಡ್ ಬಂದ್ರು. ಎಲ್ರೂ ಆ ದಿನ ಚಿಚುಕಾಗೆನ ಮನಸಾರೆ ಹೊಗಳ್ತಾ ಇದ್ರು. ಹಾಗೆ ಚಿಚುಕಾಗೆಯ ಒಂದು ಚಿಕ್ಕ ಐಡಿಯಾದಲ್ಲಿ ಆ ದಿನ ಪಕ್ಷಿಗಳೆಲ್ಲರೂ ಕೂಡ ಸಂತೋಷವಾಗಿ ಇದ್ರು.